ನಿರಾಕರಿಸಿದ್ದಕ್ಕೆ ನರ್ಸ್ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನ ನಡೆಸಿರುವಂತದ್ದು ಬೆಳಗಾವಿ ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಒಂದು ಘಟನೆ ನಡೆದಿದೆ. ಪ್ರೀತಿಯನ್ನ ನಿರಾಕರಿಸಿದ್ರು ಅನ್ನೋ ಕಾರಣಕ್ಕೆ ನರ್ಸ್ ಮೇಲೆ ಮಾರಣಾಂತಿಕವಾಗಿ ಯುವಕ ಹಲ್ಲೆಯನ್ನ ನಡೆಸಿರುವಂತದ್ದು. ಬೆಳಗಾವಿ ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಘಟನೆ ನಡೆದಿದೆ. ಪ್ರೀತಿಯನ್ನ ತಿರಸ್ಕರಿಸಿದ್ಲು ಅನ್ನೋ ಕಾರಣಕ್ಕೆ ಮಚ್ಚಿನಿಂದ ಹಲ್ಲೆ ಮಾಡಲಾಗಿದೆ. ಕಡೆ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂತದ್ದು. ಯಾರು ಮಚ್ಚಿನಿಂದ ಹಲ್ಲೆಯನ್ನ ನಡೆಸಿದ್ರು ಆ ಯುವಕರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಪ್ರೀತಿ ನಿರಾಕರಣೆ ಮಾಡಿದ್ಲು ಅನ್ನೋ ಕಾರಣಕ್ಕೆ ಯುವಕನೊಬ್ಬ ನರ್ಸ್ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವಂತಹ ಘಟನೆ ಅಕ್ಟೋಬರ್ 30ನೇ ತಾರೀಕು ನಡೆದಿರುವಂತದ್ದು ತಡವಾಗಿ ಬೆಳಕಿಗೆ ಬಂದಿದೆ. ಕೃತ್ಯದ ಸಿಸಿಟಿವಿ ವಿಡಿಯೋ ಕೂಡ ಲಭ್ಯವಾಗಿದೆ. ಪಾಗಲ್ ಪ್ರೇಮಿ ಪ್ರಕಾಶ್ ಜಾಧವ್ ಎಂಬಾತ ಕೃತ್ಯ ಎಸಗಿದ್ದಾನೆ. ಏತನ್ಮಧ್ಯೆ ಮಗಳ ಮೇಲಿನ ದಾಳಿಯಿಂದ ಮನನೊಂದಂತಹ ಆಕೆಯ ತಂದೆ ಮೃತಪಟ್ಟಿದ್ದಾರೆ. ಪ್ರೀತಿಸುವಂತೆ ನರ್ಸ್ ಹಿಂದೆ ಬಿದ್ದಿದ್ದ ಈತ ಆರೋಪಿ ಪ್ರಕಾಶ್ ಆಕೆ ಪ್ರೀತಿಸೋದಕ್ಕೆ ನಿರಾಕರಿಸಿದ್ದಕ್ಕೆ ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡಿದ್ದಾರೆ. ಕೈಚೀಲದಲ್ಲಿ ಮಚ್ಚನ್ನ ಇಟ್ಕೊಂಡು ಬಂದಿದ್ದಾತ ಆಸ್ಪತ್ರೆಯ ಕೌಂಟರ್ಗೆ ನುಗ್ಗಿ ನರ್ಸ್ ಮೇಲೆ ಮಚ್ಚಿನಿಂದ ಹಲ್ಲೆ ಮಾಡಿದ್ದಾನೆ. ಆತನ ಕೃತ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಘಟನೆಯ ಬಗ್ಗೆ ಮಾಹಿತಿ ದೊರೆತ ಕೂಡಲೇ ಆರೋಪಿಯನ್ನ ಬಂಧಿಸಲಾಗಿದೆ. ಕಡೆ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಬಗ್ಗೆ ಪ್ರಕರಣ ದಾಖಲಾಗಿದೆ. ಈ ತರದ ಎಷ್ಟೋ ಪ್ರಕರಣಗಳು ನಡೀತಾ ಇರುತ್ತೆ. ಪ್ರೀತಿಯನ್ನ ಒಪ್ಕೊಳ್ಳಿಲ್ಲ, ಪ್ರೀತಿಯನ್ನ ನಿರಾಕರಿಸಿದ್ಲು, ಪ್ರೀತಿ ಮಾಡಿ ಕೈ ಕೊಟ್ಲು. ನೋಡಿ, ಯುವಕರು ಏಕಾಏಕಿಯಾಗಿ ಮಚ್ಚಿನಿಂದ ಕೊಲೆ ಮಾಡುವಷ್ಟು ರೋಷಾವೇಶ ಬಂದ್ಬಿಡುತ್ತೆ. ಕೆಲವೊಂದಿಷ್ಟು ಈ ಇಡೀ ದೇಹವನ್ನ ಪೀಸ್ ಪೀಸ್ ಮಾಡೋದನ್ನ ಕೂಡ ನಾವು ನೋಡಿದ್ದೀವಿ, ಈ ಅಕ್ರಮ ಸಂಬಂಧ, ಈ ಪ್ರೀತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆದ್ರೆ ನರ್ಸ್ ಮೇಲೆ ಏಕಾಏಕಿಯಾಗಿ ಪ್ರಕಾಶ್ ಎನ್ನುವ ಈತ ಮಚ್ಚಿನಿಂದ ಹಲ್ಲೆ ಮಾಡೋದಕ್ಕೆ ಬಂದಿರುವಂತದ್ದು. ಇದು ಸಿಸಿಟಿವಿಯಲ್ಲಿ ದೃಶ್ಯ ಲಭ್ಯ ಆಗಿದೆ. ತನ್ನ ಮಗಳ ಮೇಲೆ ಈ ತರ ಮಚ್ಚಿನಿಂದ ಹಲ್ಲೆ ಮಾಡಕ್ ಬಂದ ಅನ್ನುವಂತ ವಿಷಯ ತಿಳಿದಂತ ಪಾಪ ತಂದೆ ನೋಡಿ ಮೃತಪಟ್ಟಿದ್ದಾರೆ. ಯಾರೋ ಮಾಡಿದಂತ ಕರ್ಮ ಇದು. ಅವರ ತಂದೆ ಸಾವನ್ನಪ್ಪಿದ್ದಾರೆ. ಆಕೆ ಪ್ರೀತಿ ಮಾಡೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ಬಿಟ್ಟು ಬಿಡಬೇಕು. ಪ್ರೀತಿಯನ್ನ ಹಿಂಸೆಯಿಂದ ಯಾಕೆ ಪಡೆದುಕೊಳ್ಳಕ್ ಹೋಗ್ತಾರೋ ಗೊತ್ತಿಲ್ಲ. ಅವರಿಬ್ರು ಮಧ್ಯೆ ಏನ್ ನಡೆದಿತ್ತೋ ಗೊತ್ತಿಲ್ಲ. ಆದ್ರೆ ಕೊಲೆ ಮಾಡೋ ರೇಂಜಿಗೆ ಆತ ಬಂದಿದ್ದಾನೆ ಅಂತಂದ್ರೆ ಸೊ ಒಂದ್ ಕಡೆ ಬಹಳ ಗಂಭೀರವಾದಂತ ಪ್ರಕರಣ ಇದು. ಇತ್ತೀಚೆಗಿಂತ ಪ್ರಕರಣಗಳು ಅತಿ ಹೆಚ್ಚಾಗಿ ನಡೀತಾ ಇದೆ. ಒಂದು 2 ತಿಂಗಳು 3 ತಿಂಗಳು ಹಿಂದೆ ಯುವತಿ ತನ್ನ ಮೊಬೈಲ್ಗೆ ಯುವಕ ಪ್ರೀತ್ಸು ಅಂತ ಮೆಸೇಜ್ ಆಗ್ತಿದ್ದ ಅನ್ನೋ ಕಾರಣಕ್ಕೆ ಕಾಲೇಜಿನ 3ನೇ ಮಹಡಿಯಿಂದ ಬಿದ್ದು ಸಾವನ್ನಪ್ಪಿದ್ಲು. ಸೊ ಅಂದ್ರೆ ಕೆಲವೊಂದಿಷ್ಟು ನಿರ್ಧಾರ ಬಹಳ ಕಠಿಣವಾಗಿರುತ್ತೆ. ಆ ರೀತಿ ಬೇಸತ್ತು ಸಾವನ್ನಪ್ತಾರೆ. ಆದ್ರೆ ಈಗ ಆಕೆಯ ಯುವತಿಯ ತಂದೆ ಸಾವನ್ನಪ್ಪಿರುವಂತದ್ದು. ಇದರಿಂದ ಸೊ ಸದ್ಯದ ಮಟ್ಟಿಗೆ ಪೊಲೀಸರ ಅತಿಥಿಯಾಗಿದ್ದಾನೆ ಈತ.